ಇವತ್ತು ಜೀರಾ ರೈಸ್ ಮಾಡ್ತಾರಲ್ಲ ಯಾವ ರೀತಿ ಮಾಡ್ಬೇಕಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಉದ್ರ ಚೆನ್ನಾಗಿ ಅನ್ನ ಮಾಡಿಟ್ಕೋಬೇಕು. ಅನ್ನ ಮಾಡಿಟ್ಕೊಂಡ್ಮೇಲೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳಿ. ಇಲ್ಲಿ ಉದ್ದವಾಗಿ ಈ ರೀತಿ ಹೆಚ್ಚಿಟ್ಕೊಂಡು ಹಸಿಮೆಣಸಿನ್ಕಾಯಿ, ಒಂದು ಪಲಾವ್ ಎಲೆ, ಆಮೇಲೆ ಲವಂಗ, ಆಮೇಲೆ ಚಕ್ಕೆ, ಆಮೇಲೆ ಜೀರಿಗೆ ಜಾಸ್ತಿ ಬೇಕು. ಇದು ಜೀರಾ ರೈಸ್ ಅಲ್ಲ, 2 ಚಮಚ ಜೀರಿಗೆ, ಆಮೇಲೆ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ. ನೋಡಿ, ಇಲ್ಲಿ ನಾನು ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟೀನಿ. ಪ್ಯಾನ್ನಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ನಾನು. ತುಪ್ಪ ಕಾದಿದೆ. ಆಮೇಲೆ ಜೀರಿಗೆ ಹಾಕ್ಕೋಬೇಕು. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕು, ಪಲಾವ್ ಎಲೆ, ಲವಂಗ, ದಾಲ್ಚಿನ್ನಿ. ನೋಡಿ, 1-2 ನಿಮಿಷ ಬೇಯಿಸ್ಕೊಂಡ್ಮೇಲೆ ನಾವು ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ, ಅನ್ನ ಹಾಕ್ಕೋಬೇಕಿದ್ರೆ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ನೋಡಿದ್ರಲ್ಲ ಜೀರಾ ರೈಸ್ ಯಾವ ರೀತಿ ಮಾಡ್ಕೋಬೇಕಂತ. ಗರಂ ಜೀರಾ ರೈಸ್ ರೆಡಿ.